ಬಿಗ್ ಬಾಸ್ ಅನ್ನುವಂಥ ಸೀಸನ್ ಸದ್ಯಕ್ಕೆ ಟಾಕ್ ಆಫ್ ದಿ ಟೌನ್. ಯಾಕಂದರೆ ಸೀಸನ್ 1ರಿಂದ 9 ತನಕ ಒಂದಲ್ಲ ಒಂದು ರೀತಿಯಲ್ಲಿ ಸದ್ದು ಮಾಡ್ತಾ ಇದ್ದಂತಹ ಬಿಗ್ ಬಾಸ್ 10ರ ಸೀಸನ್ ಏನಿದೆ ಜಗಳಕ್ಕೆ ಜಾಸ್ತಿ ಹೆಸರುವಾಸಿಯಾಗಿರೋದು. ಬಿಗ್ ಬಾಸ್ ಸೀಸನ್ 10ರಲ್ಲಿ ತುಂಬ ಸೈಲೆಂಟ್ ಅಂದರೆ ಸಿರಿ ಅವರು. ಸದ್ಯಕ್ಕೆ ಅವರು ಈಗ ಎಲಿಮಿನೇಟ್ ಆಗಿ ಹೊರಗಡೆ ಬಂದಿದ್ದಾರೆ. ಒಂದು ವಾರದ ನಂತರ ನಮ್ಮ ಕೈಗೆ ಸಿಕ್ಕಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮೇಡಮ್, ಒಂದು ವಾರದ ನಂತರ ನೀವು ನಮ್ಮ ಕೈಗೆ ಸಿಕ್ಕಿದ್ದೀರಾ. ಈ ಒಂದು ವಾರ ಹೆಂಗಿತ್ತು ಬಿಗ್ ಬಾಸ್ ಇಲ್ಲದ ದಿನಗಳು? ಬಿಗ್ ಬಾಸ್ ಇಲ್ದಿರೋದು ಸ್ವಲ್ಪ ಹ್ಯಾಂಗ್ ಓವರಲ್ಲಿ ಹಾಗೇ ಇದ್ದೆ. ಮೈಕ್ ಹುಡ್ಕೋತಾ ಇದ್ದೆ. ಬೆಳಗ್ಗೆ ಎದ್ದೇಳಬೇಕು ಅಂದರೆ ಹಾಡಬೇಕಿತ್ತು. ಆಮೇಲೆ ಊಟ ತಿಂಡಿಗಂತೂ ಟೈಮಿಂಗ್ಸೇ ಇರಲಿಲ್ಲ. ಅಮ್ಮ ಕರಿತಾಯಿದ್ರು, ಊಟ ಟೈಮ್ ಆಯಿತು, ಇಷ್ಟೊತ್ತು ಹೆಂಗೆ ಇದೆಯಾ ನೀನು, ಕರೆಕ್ಟ್ ಟೈಮ್ ತಿನ್ಬಿಡು, ಅವಳಿಗೆ ಏನು ಕೇಳ್ತಾನೆ ಇಲ್ಲ ಅಂತಾಯಿದ್ರು. ಸೊ ಒಂದು ವಾರನೂ ಸ್ಟಿಲ್ ಆ ಹ್ಯಾಂಗ್ ಓವರಲ್ಲಿ ಇದ್ದೆ. ಈಗ ಮತ್ತೆ ನನ್ನ ನಾರ್ಮಲ್ ಲೈಫಿಗೆ ವಾಪಸ್ ಬರ್ತಾಯಿದ್ದೀನಿ. ಸಿರಿ ಹೋಗ್ಬೇಕಿದ್ರೆ ಎಷ್ಟು ವೆಯ್ಟ್ ಇದ್ರು, ಈಗ ಎಷ್ಟು ಲಾಸ್ ಆಗಿ ಬಂದಿದ್ದೀರಾ? ಈಗ ಎಷ್ಟು ವೆಯ್ಟ್ ಇದ್ದೀರಾ? ಈಗ ಹೋಗ್ಬೇಕಾದ್ರೆ ಚೆಕ್ ಮಾಡಲಿಲ್ಲ, ಬಟ್ ಈಗ ಬಂದು ನೋಡಿದ್ಮೇಲೆ ಐ ಥಿಂಕ್ 5 to 6 kgs ರೆಡ್ಯೂಸ್ ಆಗಿದ್ದೀನಿ ಅಂತ ಅನ್ಕೋತೀನಿ. ಗುಡ್ ಅಲ್ಲ, 5-6 kgನ ಹೊರಗಡೆ ಎಷ್ಟು ಕಷ್ಟಪಡಬೇಕಿತ್ತು. ಡಯಟ್ ಮಾಡೋರಿಗೆ ಬಿಗ್ ಬಾಸ್ ಒಳ್ಳೆ ಇಲ್ಲ, ನನಗೆ ನನ್ನ ಫ್ಯಾಮಿಲಿ ಹೆರಿಡಿಟಿನೇ ಹಾಗೆ, ಎಲ್ಲರೂ ಸ್ವಲ್ಪ ಗುಂಡ್ಗುಂಡೆ ಇರೋದು. ನಂಗೆ ಬಹಳ ಕಷ್ಟ ವೆಯ್ಟ್ ರಿಡ್ಯೂಸ್ ಮಾಡೋದು. ವರ್ಕೌಟು, ಡಯಟು ಎಲ್ಲ ಮಾಡ್ತಿದ್ದೆ. ಬಟ್ ಥ್ಯಾಂಕ್ಸ್ ಟು ಬಿಗ್ ಬಾಸ್. ಸೊ ಬಿಗ್ ಬಾಸ್ ಆಫರ್ ಬಂದಾಗ ಯಾವ ಕಾರಣಕ್ಕೋಸ್ಕರ ಸೆಲೆಕ್ಟ್ ಮಾಡಿದ್ರಿ ನೀವು? ಬಿಗ್ ಬಾಸ್ಗೆ ನಾನು ಹೋಗಬೇಕು, ನಾನು ಆಟ ಆಡಬೇಕು, ನಾನು ಗೆಲ್ಲಬೇಕು ಅನ್ನೋದು ಯಾಕೆ ಬಂದಿತ್ತು? ಇದಕ್ಕೆ ಮುಂಚೆ ಬಂದಾಗ ನಾನು ಸ್ವಲ್ಪ ಬ್ಯುಸಿನೂ ಇದ್ದೆ, ಹೌದು, ಆ್ಯಂಡ್ ಭಯನೂ ಇತ್ತು. ಏಕೆಂದರೆ ಜಗಳ ಆಡೋದು ಮತ್ತೊಂದು ನೋಡ್ತಾ ಇದ್ವಲ್ಲ, ಇದು ನನಗಲ್ಲ ಅಂತಲೇ ಅನಿಸ್ಬಿಟ್ಟಿತ್ತು. ಇಷ್ಟು ಸೀಸನ್ಗಳಲ್ಲಿ ಇದು ನನಗಲ್ಲ ಇದು ಅಂತ. ಬಟ್ ಈಗ ಸ್ಪೆಷಲಿ ನಾನು ಒಂದು ಪ್ರಾಜೆಕ್ಟ್ ಮುಗಿಸ್ಕೊಂಡು ಬಂದೆ, 1 month ಬ್ರೇಕ್ ತಗೋತಾ ಇದ್ದೀನಿ, ಮತ್ತು ಇನ್ನೊಂದು ಪ್ರಾಜೆಕ್ಟ್ ಮಾತಾಡ್ತಾ ಇದ್ದೆ. ಆಗ ಈ ಆಫರ್ ಬಂದಾಗ ನನಗೆ ಗೊತ್ತಿಲ್ಲ, ಯಾಕೆ ಟ್ರೈ ಮಾಡಬಾರ್ದಾ, ಯಾಕೆ ನನ್ನ ಕೈಲಿ ಆಗಲ್ವಾ, ನೋಡೋಣ, ಎಷ್ಟು ದಿನ ಇದ್ದರೆ ಅಷ್ಟು ದಿನ ಇರ್ತೀನಿ, ಹೋಗಿ ಬರೋಣ ಅಂತ. ಸ್ಪೆಷಲಿ ನನ್ನ ನೀಸು, ನಮ್ಮ ಅಕ್ಕನ ಮಗಳು, ಅವಳಿಗೆ ತುಂಬ ಇಷ್ಟ ಆಯಿತು ನಾನು ಹೋಗಬೇಕು ಅನ್ನೋದು. ಸೊ ಬಹುಶಃ ಎಲ್ಲದಕ್ಕೂ ಕಾಲ ಕೂಡಿ ಬಂತು ಅಂತ ಅನ್ಕೋತೀನಿ. ಹಾಗಾಗಿ ಹೋದೆ. ಆ್ಯಂಡ್ ಈ ಸೀಸನ್ ಬೇರೆ ಹ್ಯಾಪಿ ಬಿಗ್ ಬಾಸ್ ಅಂತ ಇತ್ತಲ್ಲ, ಸೊ ನನಗೆ ಅನಿಸ್ತಾ ಇದ್ದಿದ್ದು ಓಕೆ ಬೇರೆ ಥರನೇ ಫಾರ್ಮ್ಯಾಟ್ ಇರಬಹುದು, ಬೇರೆ ಥರ ಇರುತ್ತೆ, ನಾನು ಎಂಜಾಯ್ ಮಾಡ್ಬೋದು, ನನ್ನ ಥರನೂ ಅಲ್ಲಿ ಇರಬಹುದು, ನನ್ನ ಥರ ಇರೋ ಕ್ಯಾರೆಕ್ಟರ್ಸು ಇರಬಹುದು ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ನನ್ನ ಸೆಕೆಂಡ್ ಇನ್ನಿಂಗ್ಸ್ ಕನ್ನಡದಲ್ಲಿ ಸ್ವಲ್ಪ ಗ್ಯಾಪ್ ಆಗಿತ್ತಲ್ಲ, ಸೆಕೆಂಡ್ ಇನ್ನಿಂಗ್ಸ್ಗೆ ಇದೊಂದು ಪ್ಲ್ಯಾಟ್ಫಾರ್ಮು ಆಗಬಹುದು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಎಲ್ಲನೂ ಕನ್ಸಿಡರ್ ಮಾಡಿ ಐ ಸೆಡ್ ಓಕೆ ಫಾರ್ ಬಿಗ್ ಬಾಸ್. ಹ್ಯಾಪಿ ಬಿಗ್ ಬಾಸ್ ಅಂತ ಸೀಸನ್ 10ಕ್ಕೆ ಹೋದ್ರಿ, ಬಟ್ ಅಲ್ಲಿ ಜಗಳ, ಕಣ್ಣೀರು, ಒಡೆದಾಟ ಇದನ್ನೆಲ್ಲ ನೋಡಿ ನಿಮಗೇನು ಅನಿಸ್ತು? ನಾನು ಹೋಗುವಾಗಲೇ ಅಂದ್ಕೊಂಡಿದ್ದೆ, ಈಗ ನಾನು ಹೇಗೆ ಹೋಗ್ತೀನೋ, ನನ್ನ ಪ್ರಕಾರ ಬಿಗ್ ಬಾಸ್ ಇಸ್ ಅ ವ್ಯಕ್ತಿತ್ವದ ಆಟ. ಯಾವುದಾದ್ರೂ ತಗೊಳ್ಳಿ, ನೀವು ಹ್ಯಾಪಿ ಅಂತಾದರೂ ತಗೊಳ್ಳಿ, ಏನಾದರೂ ತಗೊಳ್ಳಿ, ನಮ್ಮ ವ್ಯಕ್ತಿತ್ವ ಏನಿದೆ ಅನ್ನೋದು ತೋರಿಸೋದೇ ಬಿಗ್ ಬಾಸ್. ಆಮೇಲೆ ಇಷ್ಟು ವರ್ಷಗಳಲ್ಲೂ ನಾನು ನನ್ನ ಪಾತ್ರಗಳ ಮೂಲಕನೇ ಜನಕ್ಕೆ ಗೊತ್ತಾಗಿತ್ತು. ರಿಯಲ್ ಸಿರಿ ಹೇಗಿರ್ತಾರೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಅದು ಈ ಮೂಲಕ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಒಳಗೆ ಹೋದ್ಮೇಲೆ ಅಲ್ಲಿ ಕ್ಯಾರೆಕ್ಟರ್ಸ್ ಎಲ್ಲ ನೋಡಿದಾಗ, ಅಲ್ಲಿನ ವಾತಾವರಣ ನೋಡಿದಾಗ ನಿಜವಾಗ್ಲೂ ಇಟ್ ವಾಸ್ ಟಫ್ ಫಾರ್ ಮಿ. ನನ್ನಂಥವ್ರಿಗೆ ಬಹಳ ಕಷ್ಟ ಆಗ್ತಿತ್ತು. ಏಕೆಂದರೆ ಅಲ್ಲಿ ಎಲ್ಲರೂ ಆಟ ಆಡಬೇಕು, ಎಲ್ಲರೂ ಗೆಲ್ಲಬೇಕು ಅಂತಲೇ ಬರೋದು. ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಮಾತ್ರ ಹೇಳ್ಬೋದು. ಬಟ್ ಇಲ್ಲಿಂದ ನಾನು ಹೇಗೆ ಹೋದ್ನೋ, ಹೊರಗೆ ಬರಬೇಕಾದ್ರೂ ನಾನು ಹಾಗೆ ಹೊರಗೆ ಬಂದೆ. ನಾನಾಗೇ ಇದ್ದೆ. ಅಲ್ಲಿ ಯಾವುದೇ ಥರದ ನನ್ನ ಒಂದು ಬೇರೆ ಮುಖ ನನಗಿರಲಿಲ್ಲ. ನಾನಾಗೇ ಹೊರಗೆ ಬಂದಿದ್ದೀನಿ. ಸರಿ, ಅವತ್ತು ಟ್ರಿಗರ್ ಆಗಲ್ವಾ? ಆಗ್ತೀನಿ, ಖಂಡಿತ ಆಗ್ತೀನಿ. ಟ್ರಿಗರ್ ಆಗಲ್ಲ ಅಂತಲ್ಲ, ಬಟ್ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಮಾತ್ರ ಆಗ್ತೀನಿ. ಕೆಲವೊಂದು ಸಲ ನನಗೆ ಅನ್ಸೋದು ಇದೇನು ಬೇಕು ಅಂತ ಮಾಡ್ತಿದ್ದಾರೇನೋ ಅಂತ ಅನ್ಸೋದೇನೋ, ಹಾಗಾಗಿ ನಾನು ಅಲ್ಲಿ ಹೆಚ್ಚು ಮಾತಾಡೋಕ್ಕೆ ಹೋಗ್ತಿರ್ಲಿಲ್ಲ. ಆಮೇಲೆ ನನ್ನ ಒಪಿನಿಯನ್ ಇಲ್ಲಿ ಅವಶ್ಯಕತೆ ಇಲ್ಲ ಇಲ್ಲಿ ಯಾರಿಗೂ ಅಂತ ಅನ್ನಿಸ್ದಾಗ ನಾನು ಅಲ್ಲಿ ಮಾತಾಡೋಕ್ಕೆ ಹೋಗ್ತಿರ್ಲಿಲ್ಲ. ಅನ್ನೆಸೆಸರಿ ನನ್ನ ಒಂದು ಮಾತುಗಳನ್ನ ನಾನು ಯಾರ ಹತ್ರನೂ ತುರ್ಕಕ್ಕೆ ಹೋಗ್ತಿರ್ಲಿಲ್ಲ, ಒಪಿನಿಯನ್ ತುರ್ಕಕ್ಕೆ ಹೋಗ್ತಿರ್ಲಿಲ್ಲ. ಎಲ್ಲಿ ಅವಶ್ಯಕತೆ ಇದೆ, ಈಗ ಒಂದು ಟಾಸ್ಕ್ ಅಂತ ಬಂತು, ಅದರಲ್ಲಿ ತೀರಾ ಅಗ್ರೆಸಿವ್ ಆದರು, ಎಲ್ಲರೂ ಮೈ ಮೇಲೆ ಬಿದ್ದು ಪರ್ಚಾಡಿ ಏಟ್ ಮಾಡಿಕೊಂಡು ಮಾಡಿದೆ, ಅಲ್ಲಿ ಮಾತಾಡಲೇಬೇಕಾಗಿತ್ತು, ಮಾತಾಡಿದೆ. ಇನ್ನೊಂದು ಪ್ಲ್ಯಾಟ್ಫಾರ್ಮ್ ಸಿಕ್ತು ತುಕಾಲಿ ಸಂತೋಷ್ ಅವ್ರ ಹತ್ರ ಮಾತಾಡೋದಕ್ಕೆ, ಅಲ್ಲಿ ಮಾತಾಡಲೇಬೇಕು, ನಾನು ಅಲ್ಲಿ ಮಾತಾಡಿದೆ. ಸೊ ಎಲ್ಲಿ ಅವಶ್ಯಕತೆ ಇತ್ತೋ ಅಲ್ಲಿ ಮಾತ್ರ ಮಾತಾಡಿದ್ದೀನಿ, ಅನ್ನೆಸೆಸರಿಯಾಗಿ ಮಾತಾಡಿಲ್ಲ.